ನಾವು ನೋಡಿದೀವಿ ಅದನ್ನ. ಇವ್ರದ್ದು ಯಾಕಿಲ್ಲ ನೋಡಿದ್ರ? ಎಲ್ಲರೂ ಹೇಳ್ತಾರಲ್ಲಪ್ಪ ನಾವು ಮಾಡಿಸ್ಕೊಂಡ್ಬಿಟ್ಟಿವಿ. ತೋರಿಸ್ರಿ ಅದನ್ನ. ಕೋರ್ಟಿಗೂ ಕೂಡ ಕೊಟ್ಟಿಲ್ಲ CBI ಇದನ್ನ, ಕೋರ್ಟಿಗೂ ಕೂಡ ಕೊಟ್ಟಿಲ್ಲ. ಮತ್ತೆ ಯಾಕಪ್ಪ, ಏನಿದೆ ಅದರಲ್ಲಿ? ಹೇಳಿರ್ಬೋದು ಮೋಸ್ಟ್ಲಿ 3 ಜನ ಹೌದು ನಾವೇ ಮಾಡಿದೀವಿ ಅಂತ ಹೇಳಿರ್ಬೋದು, ಅದಕ್ಕೆ ಕೊಟ್ಟಿಲ್ಲ ಅಂತ ನಾನು ಹೇಳ್ತೀನಿ. ಅವ್ರು ಮಾಡಿಸ್ಕೊಂಡ್ರು ಅಂತ ಹೇಳಿದ್ರಲ್ಲ, ಎಲ್ಲಿದೆ? ನಾನು ಹೇಳೋದು TV ಚಾನಲ್ಗೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗೆ ಕೊಡ್ಬೇಕು ಅವರು? ಕೋರ್ಟಿಗೆ ಕೊಡ್ಬೇಕು ತಾನೆ. ಎಲ್ಲಿದೆ ಕೋರ್ಟಲ್ಲಿ? ಓದಿ, ಕೋರ್ಟ್ರು ಪೂರ್ತಿ ನಿಮ್ಗೆ ರಿಪೋರ್ಟ್ ಕೊಡ್ತೀನಿ. ಎಲ್ಲೂ ಕೂಡ ಬ್ರೈನ್ ಮ್ಯಾಪಿಂಗ್ ವರದಿ ಇಲ್ಲ. ಇದನ್ನು ತಿಳ್ಕೊಬೇಕು ಎಲ್ಲರೂ. ಆನಂತರ ಸಂತೋಷ್ ರಾವ್ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಒನ್ ಆಫ್ ದ ಅಬ್ಸಲ್ಯೂಟ್ ನಾನ್ಸೆನ್ಸ್ ಆರ್ಗ್ಯುಮೆಂಟ್. ಯಾಕಂತ ಹೇಳಿದ್ರೆ, ಸಂತೋಷ್ ರಾವ್ ಮಾಡದೇ ಇರೋವನಿಗೆ ಹೊಡೆದು ಬಡ್ದು ಆ ಪ್ರಕರಣದಲ್ಲಿ ಇಲ್ಲದೆ ಇದ್ರೂ ಕೂಡ ಸೈನ್ ಮಾಡಿಸ್ಕೊಂಡಿದ್ದಾರೆ. ಹೌದಾ? ಇವನು ಜೈಲಿನಲ್ಲಿದ್ದಾಗ ಇವನಿಗೆ ಕೊಡ್ತಾರೆ, ಏನೋ ಒಂದು ಕೊಡ್ತಾರೆಪ್ಪ, ಬಿಳೆ ಹಾಳಿಗೆ ಟಿಶ್ಯೂ ಪೇಪರ್ಗೆ ಕೊಟ್ಟರು ಕೂಡ ಸೈ ಮಾಡಿದ್ರೆ ಮಾಡ್ತಾನೆ ಪಾಪ. ಆ ರೀತಿ ಇರೋ ಮೆಂಟಾಲಿಟಿ ಅವನಿಗೆ. ಯಾವ ಬ್ರೈನ್ ಮ್ಯಾಪಿಂಗ್ ಅನ್ನೋದೇ ಗೊತ್ತಿಲ್ಲಲ್ಲ ಅವನಿಗೆ. ಪದೇ ಪದೇ ಬರ್ತಾರೆ, ಯಾವ್ಯಾವುದು ಆ ಶೀಟು ಈ ಶೀಟು ಅಂತ ಸೈನ್ ಮಾಡ್ಕೊಂಡು ಹೋಗ್ತಾರೆ. ಆ ಹುಚ್ಚನಿಗೇನು ಗೊತ್ತು? ಅರೆ ಹುಚ್ಚನಿಗೇನು ಗೊತ್ತು? ಅವನಿಗೆ ಇವ್ರೇನು ಟೈಮ್ ಕೊಟ್ಟು ಹೇಳಿದಾರ ಬ್ರೈನ್ ಮ್ಯಾಪಿಂಗ್ ಅಂದರೆ? ಗೊತ್ತಿಲ್ಲ. ಮಾಡಿದರೆ ಅವರು ಮಾಡೋ ಟೈಮಿಗೆ ನೀವು ಬೇಕಾದ್ರೆ ಅಡ್ವೊಕೇಟ್ ಕೇಳಿ, ಅವ್ರು ಅಡ್ವೊಕೇಟನ್ನು ಕರ್ಕೋಬೇಕು ತಾನೆ, ಕರೆದೇ ಇಲ್ಲ. ಇದು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂದ್ರೆ ಎಸ್ ಅಂತಿದ್ರು, ಅದ್ರಾಗ ಏನಿದೆ? ಈ ರೀತಿ ನೋಡಿ, ನಾವು ಮಾಡಿಸ್ಕೊಂಡ್ಬಿಟ್ವಿ, ಅವ್ನು ಮಾಡಿಸ್ಕೊಂಡಿಲ್ಲ, ಕರೆಸ್ರಪ್ಪ ಈಗ ಬ್ರೈನ್ ಮ್ಯಾಪ್ ಮಾಡಿ, ಹಾರ್ಟ್ ಮ್ಯಾಪ್ ಮಾಡಿ, ಕಿಡ್ನಿ ಮ್ಯಾಪ್ ಬೇಡ ಅಂದವ್ರು ಯಾರು ನಿಮಗೆ? ಅದರಿಂದ ಉಪಯೋಗ ಇದೆಯಾ ಸರ್? ಯಾಕಂದ್ರೆ ಆಕ್ಚುಲಿ ಏನು ಉಪಯೋಗ ಇಲ್ಲ.